ಹೆಗ್ಗಡೇಶ್ವರ ಸ್ವಾಮಿ ನೆಲೆಸಿರ್ತಕ್ಕಂಥ ಪಾಣಿಪೀಠ ಶ್ರೀಚಕ್ರಾಕೃತಿ ಇರುವಂತದ್ದು, ತುಂಬಾ ವಿಶೇಷವಾಗಿ ಇರುವಂತದ್ದು. ಇಲ್ಲಿ ಎರಡು ನಂದಿ ಇರೋದೇ ವಿಶೇಷ. ಇಲ್ಲಿ ಎಲ್ಲಾ ಕಡೆ ಒಂದು ನಂದಿ ಇರುತ್ತೆ, ಅಂದ್ರೆ ಇಲ್ಲಿ ಹೆಗ್ಗಡೇಶ್ವರ ಸನ್ನಿಧಾನದಲ್ಲಿ ಎರಡು ನಂದಿ ಇರೋದೇ ವಿಶೇಷ. ಹಾಗೆ ಇಲ್ಲಿ ಬಂದು ಏನೇ ಅನ್ಕೊಂಡ್ರು ಕೂಡ ಅದು ನೆರವೇರದಂತ ಖಚಿತ. ಜೈ ಹೆಗ್ಗಡೇಶ್ವರ. ಓಂ ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರ್ಯಂಬಕಾಯ ತ್ರಿಪುರಾಂತಕಾಲ ಅಗ್ನಿಕಾಲಾಯ ನೀಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶಂಕರಾಯ ಶ್ರೀಮನ್ ಮಹಾದೇವಾಯ ನಮಃ. ಶ್ರೀ ಹೆಗ್ಗಡೇಶ್ವರ ಸ್ವಾಮಿನೇ ನಮಃ. ಶ್ರೀ ಮಹಾಗಣಪತಿ ದೇವತಾಭ್ಯೋ ನಮಃ. ಪ್ರಸನ್ನ ಪರ್ವತಾಂಬಾದೇವ್ಯೈ ನಮಃ. ಕುಲದೇವ್ಯೈ ನಮಃ. ವಾಗ್ದೇವ್ಯೈ ನಮಃ. ಇದು ಶ್ರೀರಂಗಪಟ್ಟಣ ತಾಲೂಕಿನಲ್ಲಿರುವ ಮೇಳಾಪುರ ಎಂಬ ಗ್ರಾಮದಲ್ಲಿ ಶ್ರೀ ಹೆಗ್ಗಡೇಶ್ವರ ದೇವಸ್ಥಾನ. ಸುಮಾರು 1250 ವರ್ಷ ಇತಿಹಾಸ ಇರೋ ದೇವಾಲಯ. ಇಲ್ಲಿ ಮಳೆಯ ದಂಡರಾಯ ಎಂಬ ರಾಜರು ಬಂದು ಇಲ್ಲಿ ಕಟ್ಟಿ ಪ್ರತಿಷ್ಠಾಪನೆ ಮಾಡಿದ್ದು ಎಂಬ ಉಲ್ಲೇಖ ಇದೆ ಇಲ್ಲಿ. ಸೊ ಇಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು, ಬೆಳಗ್ಗೆ ಸಾಯಂಕಾಲ ಪೂಜೆ ಪುನಸ್ಕಾರಗಳೆಲ್ಲ ನಡೆಯುತ್ತೆ. ನಮ್ಮೂರಿನಲ್ಲಿ ಎಲ್ಲರೂ ಕೂಡ ಬರ್ತಡೇ ಆಗಿರ್ಬೋದು, ವೆಡ್ಡಿಂಗ್ ಆನಿವರ್ಸರಿ ಆಗಿರ್ಬೋದು, ಅದನ್ನೆಲ್ಲ ಹೆಸರು ಕೊಟ್ಟು ಪೂಜೆಗೆ ಬರ್ಸಿರ್ತಾರೆ. ಪ್ರತಿನಿತ್ಯ ಅವ್ರಿಗೆ 2 ದಿನ ಮುಂಚಿತವಾಗಿ ಅವ್ರಿಗೆ ಫೋನ್ ಮಾಡಿ ಅವ್ರಿಗೆ ಪೂಜೆ ಪುನಸ್ಕಾರಗಳು ಬಂದು ಮಾಡಿಸ್ಕೊಂಡು ಹೋಗ್ತಾರೆ. ಮತ್ತೆ ಗ್ರಾಮದಲ್ಲಿ ಯಜಮಾನರುಗಳಾಗಿರ್ಬೋದು ಮತ್ತೆ ಟ್ರಸ್ಟ್ ಅವರಾಗಿರ್ಬೋದು ಎಲ್ಲ ನಿಂತ್ಕೊಂಡು ಶಿವರಾತ್ರಿನಲ್ಲಿ ಒಂದು 3 ದಿನ ವಿಶೇಷವಾಗಿ ಹಬ್ಬದ ಥರನೇ ನಡೆಯುತ್ತೆ ಶಿವರಾತ್ರಿ ಕಾರ್ಯಕ್ರಮ. ಮೊದಲಿಗೆ 108 ಕುಂಭದಿಂದ ಗಂಗೆ ತಗೊಂಡ್ಬಂದು ಹಿಂದಿನ ದಿನ ರಾತ್ರಿ ಹೋಮ ಎಲ್ಲ ಆಗಿ ಅದೊಂದು ವಿಶೇಷವಾಗಿ ನಡೆಯುತ್ತೆ. ಶಿವರಾತ್ರಿ ದಿನ ಬೆಳಿಗ್ಗೆ ರುದ್ರಾಭಿಷೇಕ ನಡೆದು ಪ್ರಸಾದ ವಿನಿಯೋಗ ಆಗಿ ಮಧ್ಯಾಹ್ನ 3:30 ಇಲ್ಲ 4 ಗಂಟೆಗೆ ಗಿರ್ಜಾ ಕಲ್ಯಾಣ ಶುರು ಆಗುತ್ತೆ. ಗಿರ್ಜಾ ಕಲ್ಯಾಣ ವಿಶೇಷವಾಗಿ ನಡೆಯುತ್ತೆ. ಗಿರ್ಜಾ ಕಲ್ಯಾಣ ನಡೆದು ಅಲ್ಲಿ ವಿಶೇಷವಾಗಿ ಕಂಕಣ ಧಾರಣೆ ಮಾಡ್ತಾರೆ. ಮದುವೆ ಆಗಿಲ್ಲದೆ ಇರೋರಿಗೆ ಆ ಕಂಕಣ ಧಾರಣೆ ಆ ಸಮಯದಲ್ಲಿ ಮಾಡಿಸ್ಕೊಂಡ್ರೆ ಮದುವೆ ಆಗ್ತಾ ಹೋಗುತ್ತೆ. ಮತ್ತೆ ಆ ಟೈಮಲ್ಲಿ ಏನೇ ಸಂಕಲ್ಪ ಮಾಡಿದ್ರು ಅದು ನಡೀತಾ ಹೋಗುತ್ತೆ. ಇಲ್ಲಿ ವಿಶೇಷವಾದ ಒಂದು ಅದು ನಡ್ಕೊಂಡ್ ಬಂದಿದೆ ಮುಂಚಿತವಾಗಿಂದನೂ. ಒಂದು ಮಕ್ಕಳಾಗಿಲ್ಲ ಅಂದ್ರೆ ಆ ಸಮಯದಲ್ಲಿ ಸಂಕಲ್ಪ ಮಾಡ್ಕೊಂಡು ಹೇಳ್ಕೊಂಡ್ರೆ ಮಕ್ಕಳಾಗತ್ತೆ, ಮದುವೆ ಆಗತ್ತೆ. ಮತ್ತೆ ಏನ್ ಕೆಲಸ ಕಾರ್ಯಗಳು ಏನ್ ನಡೀದೇ ಇರ್ತವೋ ಅದನ್ನ ಅನ್ಕೊಂಡ್ರೆ ಆಗ್ತಾ ಹೋಗುತ್ತೆ. ಆಮೇಲೆ ಇನ್ನು ಮುಂದಿನ ದಿನ ಎಲ್ಲದಕ್ಕೂ ಸುಮಾರು 1000 ಜನಕ್ಕೆ ಅನ್ನ ಸಂತರ್ಪಣೆ ನಡೆಯುತ್ತೆ. ಸೊ ಈ ತರ ವಿಶೇಷವಾಗಿ 3 ದಿನಗಳು ಶಿವರಾತ್ರಿನಲ್ಲಿ ವಿಶೇಷವಾಗಿ ನಡೆಯುವಂಥದ್ದು. ಮತ್ತೆ ಆಷಾಢ ಶುಕ್ರವಾರಗಳಲ್ಲಿ ದೇವಿಗೆ ಪಂಚಾಮೃತಾಭಿಷೇಕ, ವಿಶೇಷವಾಗಿ ಲಲಿತಾ ಸಹಸ್ರನಾಮ, ವಿಶೇಷವಾಗಿ ಅಲಂಕಾರಗಳು, ಮತ್ತೆ ಸಾಯಂಕಾಲ ಪ್ರಾಕಾರೋತ್ಸವ ಆಗುತ್ತೆ. ಮತ್ತೆ ವಿಶೇಷವಾಗಿ ಅನ್ನ ಸಂತರ್ಪಣೆನೂ ಕೂಡ ಆಗುತ್ತೆ. ಇದೇ ರೀತಿ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳೆಲ್ಲ ನಡ್ಕೊಂಡ್ ಬರುತ್ತೆ. ಇದು ತುಂಬಾ ಹಳೆ ಕಾಲದ ದೇವಸ್ಥಾನ. ಇಲ್ಲಿ ಬಂದು ಕೂತ್ಕೊಂಡು ಹೋದ್ರೇನೆ ಪುಣ್ಯ ಅಂತ ಹೇಳ್ತಾರೆ. ಅವರು ನೆಗೆಟಿವ್ ಎನರ್ಜಿ ಹೋಗುತ್ತೆ, ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಇಲ್ಲಿ ಒಂದು ಮುಂಚಿತವಾಗೂ ನಡ್ಕೊಂಡ್ ಬಂದಿದೆ. ಸೊ ಆದ್ರಿಂದ ನಮ್ಮ ಗ್ರಾಮದವರೇ ಆಗಿರ್ಬೋದು, ಹೊರಗಿನವರವರೇ ಆಗಿರ್ಬೋದು ಬರ್ತಾರೆ, ಪೂಜೆ ಪುನಸ್ಕಾರಗಳು ಮಾಡಿಸ್ಕೋತಾರೆ. ಇಲ್ಲಿ ನಮ್ಮ ಗ್ರಾಮದವರು ಕೂಡ ಅಷ್ಟೇ ಎಲ್ಲರೂ ನೀಟಾಗಿ ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ. ನಮ್ಮ ಟ್ರಸ್ಟ್ ಅವರೆಲ್ಲ ನೀಟಾಗಿ ಇದು ಸುಮಾರೊಂದು 2016-17ರಲ್ಲಿ ಜೀರ್ಣೋದ್ಧಾರ ಆಗಿದ್ದು. ಅವಾಗ ತುಂಬಾ ಇದೆಲ್ಲ ಗಿಡ ಗೆಂಡೆಗಳು ಬೆಳ್ಕೊಂಡು ತುಂಬಾ ಬಿದ್ದೋಗಿತ್ತು, ಪಾಳು ಬಿದ್ದೋಗ್ಬಿಟ್ಟಿತ್ತು. ಅವರೆಲ್ಲ ನಿಂತ್ಕೊಂಡು 11 ಜನ ಇದ್ದಾರೆ. ಅವರೆಲ್ಲ ನಿಂತ್ಕೊಂಡು ಬೇರೆ ಕಡೆಯಿಂದನೆಲ್ಲ ದುಡ್ಡು ಕಲೆಕ್ಟ್ ಮಾಡಿ ಮತ್ತೆ ನಮ್ಮ ಗ್ರಾಮದಲ್ಲಿ ದುಡ್ಡು ಕಲೆಕ್ಟ್ ಮಾಡಿ ಜೀರ್ಣೋದ್ಧಾರ ಮಾಡಿ ದಿನನಿತ್ಯ ಪೂಜೆ ನಡೆಯೋ ತರ ನಡೆಸ್ಕೊಂಡ್ ಬಂದಿದ್ದಾರೆ. ಇವತ್ತಿನವರೆಗೂ ಅವ್ರ ಸೇವೆ ನಿರಂತರವಾಗಿ ನಡೀತಾ ಇದೆ. ಹೆಗ್ಗಡೇಶ್ವರಾಯ ನಮಃ. ನಾವು ಈ ದೇವಸ್ಥಾನದ ಫಸ್ಟ್ ನಾವು ಮೂಲತಃ ಇದು ಹಳೆಯ ದೇವಸ್ಥಾನ, ಮುರಿದು ಬಿದ್ದಿತ್ತು. ಅವಾಗಿಂದ 20 ವರ್ಷ ಆಯಿತು. ಅವಾಗಿಂದ ಇದು 21ನೇ ವರ್ಷ ಮಾಡ್ತಾ ಇರೋದು. ಅವಾಗಿಂದ ಪೂಜೆ ಸ್ಟಾರ್ಟ್ ಮಾಡಿದ ಮೇಲೆ ಅದು ತಾನಾಗೇನೆ ಇದು ಕಾರ್ಯ ಎಲ್ಲ ಚೆನ್ನಾಗಿ ನಡೆದು ಬಿಲ್ಡಿಂಗ್ ಎಲ್ಲ ಇದನ್ನು ಕಟ್ಟೋ ಥರ ಆಯಿತು. ಮಾತ್ರ ಇಲ್ಲಿ ಬಂದು ಯಾರು ನಂಬ್ತಾರೋ ಅವ್ರಿಗೆ ಗ್ಯಾರಂಟಿ ಜಯ ಮಾತ್ರ. ಇಲ್ಲಿ ಅನ್ಕೊಂಡಿದ್ದನ್ನು ಬರುವ ವರ್ಷಕ್ಕೆ ಅವರೇ ತಾನಾಗಿ ಇವತ್ತು ಬಂದು ಹೋಗ್ತಾರೆ, ಏನೋ ದೇವಸ್ಥಾನ ಇದೆ ನಾರ್ಮಲ್ ಆಗಿ ಅಂತ. ಬರುವ ವರ್ಷಕ್ಕೆ ಅವ್ರಿಗೆ ಇಲ್ಲಿ ಏನೋ ಒಂದು ವಿಶೇಷ ಶಕ್ತಿ ಇದೆ, ಅವ್ರಿಗೆ ಅನ್ಕೊಂಡಿದ್ದು ಆಗಿರುತ್ತೆ. ಆ ರೀತಿ ಈ ಫಾರ್ ಎಕ್ಸಾಂಪಲ್ ನಮಗೇನೆ ತುಂಬ ಆಗಿದೆ. ನನ್ನ ಮಗ 3 ಸಬ್ಜೆಕ್ಟ್ ಉಳಿಸ್ಕೊಂಡಿದ್ದ ಡಿಪ್ಲೊಮೊ ಇಯರ್ ಬ್ಯಾಕು. ಅವಾಗ ಇಲ್ಲಿ ಬಂದು ದೇವ್ರ ಹತ್ರ ನೋಡ್ತಿದ್ದಾಗಲೇ ಹೂವು ಬಿತ್ತು. ನನ್ನ ಹೆಂಡತಿ ಮನೆಯಿಂದ ಫೋನ್ ಮಾಡಿದ್ರು, ಹಿಂಗೆ ಪಾಸ್ ಆಗಿದೆ ರೀ ಅಂತ. ನನಗೆ ಇಲ್ಲಿ ಅಲ್ಲಿ 2 ಒಂದೇ ಶಾಕ್ ಆಯಿತು. ನನಗೆ ಇಯರ್ ಬ್ಯಾಕ್ ಆಗಿದ್ದವನು ಈ ಥರ ಆಗಿದೆ. ಈ ಥರ ಇದು ತುಂಬ ಜನಗಳಿಗೆ ನಿದರ್ಶನ ತುಂಬ ಆಗಿದೆ. ಅದು ತುಂಬ ಶಕ್ತಿ ಇದೆ ದೇವಸ್ಥಾನದಲ್ಲಿ.
ಇವತ್ತು ಆಮೇಲೆ ಎಲ್ಲ ಪ್ರತಿದಿನ ಪೂಜೆ ನಡೆಯುತ್ತೆ. ಅವ್ರವ್ರ ಇಡೀ ಊರಿನಲ್ಲಿ ಎಲ್ಲಾರ್ಗು ಬರ್ತ್ಡೇ ಇರ್ಬೋದು, ಮದುವೆ ಕಾರ್ಯಕ್ರಮ, ಅವ್ರ ಮದುವೆ ಆದ ದಿನ ಇರ್ಬೋದು, ಮಕ್ಕಳು ಹುಟ್ಟಿದ ದಿನ ಇರ್ಬೋದು, ಎಲ್ಲಾನು ಡೇಟ್ ಬರ್ಸಿಸಿ ಇಲ್ಲಿ ಬಂದು ಪೂಜೆ ಮಾಡ್ತಾರೆ. ಇವತ್ತು ನಂದು ಹುಟ್ಟಿದ ದಿನ 19ನೇ ತಾರೀಕು ಏಪ್ರಿಲ್. ಅದು ಪೂಜೆ ಇವತ್ತು ಬರ್ಸಿ ನನಗೆ ಫೋನ್ ಮಾಡಿ ಇವರು ನಿಮ್ದಿದೆ ಬನ್ನಿ ಪೂಜೆ ಮಾಡ್ತಾ ಇದ್ದೀನಿ ಅಂತ ಎಲ್ಲರಿಗೂ ಕರೆದಿ ಹಿಂದಿನ ದಿನನೂ ಹೇಳ್ತಾರೆ. ಇವಾಗ ನನ್ನ ಕರೆದಿದ್ದಾರೆ, ನಾನು ಹಂಗೆ ನಾನು ಇವ್ರು ಕರೆದ್ಮೇಲೆ ಬಂದಿರೋದು ಗೊತ್ತಿಲ್ಲ ನನಗೆ. ಹೇಳಿದ್ಮೇಲೆ ಈ ಥರ ವರ್ಷ ಎಲ್ಲರಿಗೂ ಪ್ರತಿದಿನ ಫೋನ್ ಮಾಡಿ ಕರೀತಾರೆ ಇವರು. ಈ ದೇವ್ರ ಮಾತ್ರ ತುಂಬ ಮಹಿಮೆ ತುಂಬ ಅಗಾಧವಾದದ್ದು. 20 ವರ್ಷದ ಹಿಂದೆ ಈ ದೇವಸ್ಥಾನ ಇದು 900 ವರ್ಷದ ಇತಿಹಾಸ. ಇದು ಯಾವಾಗ ಮುರಿದು ಬಿದ್ದಿತ್ತೋ, ಭೂಕಂಪ ಆಗಿತ್ತೋ, ಕಾವೇರಿ ನದಿ ಬಂದು ಮುಳುಗಿತ್ತೋ ಗೊತ್ತಿಲ್ಲ, ಆದರೆ ಈ ಥರ ಆಗಿತ್ತು. ಇದನ್ನು 20 ವರ್ಷದಲ್ಲಿ ಪೂಜೆ ಮಾಡೋಕ್ಕೆ ಜಾಸ್ತಿ ಜನಗಳೆಲ್ಲ ಇದಾದ ಮೇಲೆ ತಾನಾಗಿಯೇ ಇವಾಗಿನ ಚಿತ್ರ ಈ ಥರ ಇತ್ತು ಮೊದಲು. ಇವಾಗ ನೋಡಿ ಈ ಥರ ಆಗಿದೆ. ಪವಾಡ ಎಷ್ಟು ಬೇಗ ಮಾಡಿಸ್ಕೊಂಡಿದ್ದಾನೆ. ಈ ಥರ ಜನಗಳಿಗೂ ಅಷ್ಟೇ ಶಕ್ತಿ ಕೊಡ್ತಾನೆ ಇವನು. ನಾವು ನಂಬಿದರೆ ಮಾತ್ರ ಗ್ಯಾರಂಟಿ, ಏನೂ ತೊಂದರೆ ಇಲ್ಲ. ನೀವು ಇನ್ನೊಂದ್ಸರಿ ನಾವೇ ಬರಬೇಕು, ಬಂದು ಹೋದರೆ ನಾವು ಇವಾಗ ಸುಮ್ಮನೆ ನಾರ್ಮಲಾಗಿ ಏನೋ ಒಂದು ದೇವಸ್ಥಾನ ಅಂತ ಬಂದು ಹೋಗ್ತೀವಿ. ಆದರೆ ಇನ್ನೊಂದು ಸಾರಿಗೆ ಕರ್ಸ್ಕೊಂತಾನೆ. ಅಷ್ಟೊಂದು ನಂಬಿಕೆ, ನಾನು ಒಳ್ಳೆಯದಾಗಿದೆ ಅಂದ್ಬಿಟ್ಟು ತಾವಾಗೇ ಬರ್ತಾರೆ. ತುಂಬ ಜನ ಬರ್ತಾ ಇದ್ದಾರೆ ಆ ಥರ. ಹೆಗಡೇಶ್ವರ ಇಲ್ಲಿ ಬರೆದಿರತಕ್ಕಂಥ ಲಿಪಿ ಶ್ರೀ ಮುಖನಾಮ ಸಂವತ್ಸರದಲ್ಲಿ ಮಳೆಯ ದಂಡರಾಯ ಎಂಬ ಒಬ್ಬ ರಾಜರು ಇಲ್ಲಿ ದೇವಸ್ಥಾನ ಕಟ್ಟಿದ್ದು ಎಂಬ ಲಿಪಿನಲ್ಲಿ ಆಧಾರಿತವಾಗಿದೆ. ಜೈ ಹೆಗಡೇಶ್ವರ.